ಡೆಂಗ್ಯೂ ಪ್ರಕರಣ ದಿನದಿಂದ ದಿನ ಹೆಚ್ಚಾಗ್ತಾನೆ ಇದೆ. ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸಭೆ ಮಾಡ್ತಾನೆ ಇದ್ದಾರೆ. ಅಂದರೆ ಡೆಂಗ್ಯೂ ನಿಯಂತ್ರಣ ಯಾವ ರೀತಿ ಮಾಡಬೇಕು ಅಂತೇಳಿ ಸಭೆ ಮಾಡ್ತಾ ಇದ್ದಾರೆ. ಮತ್ತು ಕಸನ ಮನೆ ಬಾಗಿಲಲ್ಲಿ ಯಾರಾದರೂ ಕಸ ಇಟ್ಟಿದ್ರೆ ಅಥವಾ ಏನಾದರೂ ಆ ಒಂದು ಕೊಳಚೆ ನೀರಿದ್ರೆ ಅದಕ್ಕೂ ಕೂಡ ದಂಡ ಹಾಕೋದಕ್ಕೆ ಅಂತೇಳಿ BBMP ಕೂಡ ಒಂದು ಪ್ರಸ್ತಾವನೆಯನ್ನು ಕೂಡ ಕೊಟ್ಟಿದೆ. ಆದರೂ ಕೂಡ BBMP ಇಷ್ಟೆಲ್ಲ ಒಂದು ಮುಂಜಾಗ್ರತೆ ಕ್ರಮವನ್ನು ವಹಿಸ್ತೀನಿ ಅಂದರೂ BBMP ಶಾಲೆಯಲ್ಲೇ ಇಲ್ಲೇ ಸ್ವಚ್ಛತೆ ಅನ್ನೋದನ್ನ ಕೂಡ ಇವತ್ತು ನಾವು ನಮ್ಮ ನ್ಯೂಸ್ 1 ಕರ್ನಾಟಕ ಒಂದು ರಿಯಾಲಿಟಿ ಚೆಕ್ನಲ್ಲಿ ತೋರಿಸ್ತಾ ಇದೆ. ನಾನು ಇವಾಗ ಒಂದು ಗಂಗಾನಗರದ ಒಂದು BBMP ಶಾಲೆಯಲ್ಲಿದ್ದೀನಿ. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಒಂದು ಶಾಲೆ ನೆನೆಸ್ಟೇ ನಾವು ಈ ಒಂದು ಶಾಲೆಗೆ ವಿಸಿಟ್ ಮಾಡಿದಾಗ ಈ ಒಂದು ಜಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಒಂದು ಗಲೀಜಿತ್ತು ಅಂತಲೇ ಹೇಳ್ಬೋದು. ಜೊತೆಗೆ ಈ ಒಂದು ಸಿಂಕ್ ಕೂಡ ಕೆಟ್ಟಿತ್ತು ಅಂತ ಹೇಳಿದರು. ಸಿಂಕ್ ಕೂಡ ಕೆಟ್ಟಿತ್ತು ಮತ್ತು ಇಲ್ಲಿ ಒಂದು ಪಾಚಿ ಕಟ್ಟಿರೋದಿರ್ಬೋದು ಮತ್ತು ನೀರು ಲೀಕ್ ಆಗ್ತಾ ಇರೋದಿರ್ಬೋದು. ಇದೆಲ್ಲ ಕೂಡ ಈ ಒಂದು ಜಾಗದಲ್ಲೇ ದೃಶ್ಯಗಳು ಕಂಡು ಬಂದಿತ್ತು. ಆದರೆ ಇವತ್ತು ಅದೇ ಜಾಗಕ್ಕೆ ನಮ್ಮ ಒಂದು ನ್ಯೂಸ್ 1 ಕರ್ನಾಟಕ ಒಂದು ವಿಸಿಟ್ ಮಾಡಿದಾಗ ಈ ಒಂದು ಜಾಗವನ್ನು ಸ್ವಚ್ಛತೆಯನ್ನು ಮಾಡೋದಕ್ಕೆ ಅಂತ ಹೇಳಿ ಮುಂದಾಗಿದ್ದಾರೆ. ಅಂದರೆ ಇಲ್ಲಿರೋ ಸಿಬ್ಬಂದಿಗಳು ಆದಷ್ಟು ಇಲ್ಲಿ ಸ್ವಚ್ಛತೆ ಮಾಡೋದಕ್ಕೆ ಅಂತ ಮುಂದಾಗಿದ್ದಾರೆ. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಸೊ ಯಾವ ರೀತಿ ಇದೆ ಅಂದರೆ ಈಗಷ್ಟೇ ಸ್ವಚ್ಛತೆ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ಬೋದು. ಯಾಕಂದರೆ ರೆಗ್ಯುಲರಾಗಿ ನಾವು ಸ್ವಚ್ಛತೆಯನ್ನು ಮಾಡ್ತಾ ಇದ್ದರೆ ಯಾವ ರೀತಿ ಇರುತ್ತೆ ಆ ಒಂದು ಜಾಗ, ಅಥವಾ ಒಂದೇ ದಿನ ನಾವು ಸ್ವಚ್ಛತೆ ಮಾಡೋದ್ರಿಂದ ಯಾವ ರೀತಿ ಇರುತ್ತೆ ಆ ಜಾಗ ಅನ್ನೋದು ನಾವು ಕೂಡ ದೃಶ್ಯಗಳಲ್ಲೇ ತೋರಿಸ್ತಾ ಇದ್ದೀವಿ. ಇವಾಗ ಇದು ದಿನನಿತ್ಯ ಇದೇ ಸ್ವಚ್ಛತೆಯನ್ನು ಕಂಡಿರೋದಂತೂ ಜಾಗ ಅಂತೂ ಅಲ್ವೇ ಅಲ್ಲ ಅನ್ನೋದು ಕೂಡ ನಮಗೆ ನೀಟಾಗಿ ಕಾಣುತ್ತೆ. ಈ ರೀತಿಯ BBMP ಶಾಲೆಯಲ್ಲೇ ಈ ರೀತಿಯ ಸ್ವಚ್ಛತೆ ಇಲ್ಲ ಅಂತ ಹೇಳಿದ್ರೆ ಡೆಂಗ್ಯೂ ನಿಯಂತ್ರಣ ಎಲ್ಲ ಆಗುತ್ತೆ, ಎಲ್ಲಿ ಕಡಿಮೆ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಈ ರೀತಿಯ ಸ್ವಚ್ಛತೆಯಿಂದ ಸಾಕಷ್ಟು ಮಕ್ಕಳಿಗೂ ಕೂಡ ಒಂದು ಡೆಂಗ್ಯೂ ಬರೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಒಂದು ಹಗಲು ಸೊಳ್ಳೆ ಏನು ಕಚ್ಚುತ್ತೆ, ಈ ಒಂದು ಸೊಳ್ಳೆ ಕಡ್ತದಿಂದನೇ ಡೆಂಗ್ಯೂ ಹರಡೋದು ಅನ್ನೋದು ಕೂಡ ಎಲ್ರಿಗೂ ಕೂಡ ತಿಳಿದಿರೋವಂಥದ್ದು. ಸೊ ಇವಾಗ ಎಲ್ಲಂದ್ರಲ್ಲಿ ಸೊಳ್ಳೆಗಳು ಅಂದರೆ ಹಗಲು ಸೊಳ್ಳೆಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಂದು ಸೊಳ್ಳೆ ಕಡ್ತದಿಂದನೇ ಡೆಂಗ್ಯೂ ಬರೋ ಒಂದು ಸಾಧ್ಯತೆ ಕೂಡ ಇದೆ. ಸೊ ದಿನದಿಂದ ದಿನಕ್ಕೆ ಒಂದು ರಾಜಧಾನಿಯಲ್ಲೂ ಕೂಡ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇದೇ ರೀತಿಯ ಒಂದು ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದಲೇ ಸಭೆ ಮೇಲೆ ಸಭೆ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಆರೋಗ್ಯ ಸಚಿವರು ಇರ್ಬೋದು, ಒಂದು BBMPಯ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಒಂದು ಸಭೆಯ ಮೇಲೆ ಸಭೆಯನ್ನು ಮಾಡಿ ಯಾವ ರೀತಿ ಒಂದು ಮುಂಜಾಗ್ರತೆಯ ಕ್ರಮವನ್ನು ವಹಿಸಬೇಕು, ಯಾವ ರೀತಿ ಒಂದು ಡೆಂಗ್ಯೂ ಅನ್ನೋ ಒಂದು ಏನು ಕಾಯಿಲೆ ಇದೆ ಅದನ್ನು ನಿಯಂತ್ರಣ ಯಾವ ರೀತಿ ಮಾಡಬೇಕು ಇದೆಲ್ಲವನ್ನು ಕುರಿತು ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಸಭೆಗಷ್ಟೇ ಸೀಮಿತ ಆಯಿತಾ ಅನ್ನೋದು ಕೂಡ ಈ BBMP ಸ್ಕೂಲಿನ ಒಂದು ರಿಯಾಲಿಟಿ ಚೆಕ್ಕಲ್ಲಿ ಬಯಲಾಗಿದೆ ಅಂತಲೇ ಹೇಳ್ಬೋದು. ಸೊ ಇದೇನೇ ಆಗಿದ್ರೆ ಸಭೆ ಮಾಡ್ತಾ ಇರೋದು, ಇದೇನೇ ಆಗಿರೋ ಸ್ವಚ್ಛತೆ, ಇದೇನೇ ಆಗಿರೋ ಡೆಂಗ್ಯೂ ನಿಯಂತ್ರಣ ಅನ್ನೋದು ಕೂಡ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಪಲ್ಲವಿ, ನ್ಯೂಸ್ 1 ಕರ್ನಾಟಕ, ಬೆಂಗಳೂರು.